ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ಈ ವಿಡಿಯೋದಲ್ಲಿ CESC ಅಂದ್ರೆ ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ನವರು ಯಾವ್ಯಾವ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ, ಅಪ್ಲಿಕೇಶನ್ ಹೇಗೆ ಹಾಕಬಹುದು, ಸೆಲೆಕ್ಷನ್ ಪ್ರೋಸೆಸ್ ಏನಿರುತ್ತೆ, ವಯೋಮಿತಿ ಏನಿರಬೇಕು, ಇದೆಲ್ಲದರ ಬಗ್ಗೆನೂ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನಾನು ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಜಾಬ್ ಡೀಟೇಲ್ಸ್ನ ತಿಳ್ಕೊಬಹುದು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆದಷ್ಟು ಬೇಗ ನೀವು ಅಪ್ಲಿಕೇಶನ್ನ ಹಾಕ್ಬೋದು, ಯಾವುದನ್ನು ಮಿಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ವಿಡಿಯೋ ಶುರು ಮಾಡೋಣ. ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ನವರು 250 ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. ಇದು ಅಪರೆಂಟಿಸ್ ಹುದ್ದೆಗಳಾಗಿರುತ್ತೆ. ವೇಕೆನ್ಸಿ ಡೀಟೇಲ್ಸ್ನ ನೋಡೋಣ. ಗ್ರಾಜ್ಯುಯೇಟ್ ಅಪರೆಂಟಿಸ್ 80 ಖಾಲಿ ಇದೆ. ಡಿಪ್ಲೊಮೊ ಅಪರೆಂಟಿಸ್ 55 ಹುದ್ದೆ ಖಾಲಿ ಇದೆ. ನಾನ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಅಪರೆಂಟಿಸ್ ಹುದ್ದೆ 115 ಖಾಲಿ ಇದೆ. ಟೋಟಲ್ 250. ವಯೋಮಿತಿಯ ಡೀಟೇಲ್ಸ್ನ ನೋಡೋದಾದ್ರೆ ಮಿನಿಮಮ್ ನಿಮಗೆ 18 ವರ್ಷ, 18ರಿಂದ ಮೇಲ್ಪಟ್ಟವ್ರು ಆಗಿರ್ಬೇಕಾಗತ್ತೆ. 18ರಿಂದ ಕೆಳಗಡೆ ಇರೋರನ್ನ ತಗೊಳ್ಳಲ್ಲ. ಓಕೆನಾ. ನೆಕ್ಸ್ಟ್, ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ ಅಪ್ಲಿಕೇಶನ್ ಫೀಸ್ ಏನು ಇರೋದಿಲ್ಲ. ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀವು ಅಪ್ಲಿಕೇಶನ್ನ ಹಾಕೋಬಹುದು. ನೆಕ್ಸ್ಟ್, ಸೆಲೆಕ್ಷನ್ ಪ್ರೋಸೆಸ್ನ ನೋಡೋದಾದ್ರೆ ನೀವು ಹಾಕಿರೋ ಅಪ್ಲಿಕೇಶನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಇದಕ್ಕೆ ಶಾರ್ಟ್ ಲಿಸ್ಟ್ ಮಾಡಿ ನೀವು ಎಕ್ಸಾಮಿನೇಷನ್ನಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತೀರಲ್ಲ ಅದರ ಬೇಸಿಸಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಓಕೆನಾ. ನೀವೇನಾದರೂ ಸೆಲೆಕ್ಟ್ ಆದರೆ ನಿಮ್ಮನ್ನ ಇಂಟಿಮೇಟ್ ಹೇಗೆ ಮಾಡ್ತಾರೆ, ನಿಮಗೆ ಹೇಗೆ ತಿಳಿಸ್ತಾರೆ ಅಂತ ಹೇಳಿದ್ರೆ ನಿಮ್ಮ ರಿಜಿಸ್ಟರ್ ಇಮೇಲ್ ID-ನ ಮೆನ್ಷನ್ ಮಾಡಬೇಕು ಅಪ್ಲಿಕೇಶನ್ನಲ್ಲಿ. ಅದರ ಮುಖಾಂತರ ನಿಮ್ಮ ಇಮೇಲ್ ID ಮುಖಾಂತರ ನಿಮಗೆ ಇಂಟಿಮೇಟ್ ಮಾಡ್ತಾರೆ, ನಿಮಗೆ ತಿಳಿಸ್ತಾರೆ. ಅದಕ್ಕೋಸ್ಕರ ಇಮೇಲ್ ID-ನ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಮತ್ತೆ ನಿಮ್ಮನ್ನ ಕರೀತಾರಲ್ಲ, ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ. ಅದಾದಮೇಲೆ ನೀವು ಇನ್ ಪರ್ಸನ್ ನೀವಾಗೆ ಖುದ್ದಾಗಿ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಅಟೆಂಡ್ ಮಾಡಬೇಕಾಗತ್ತೆ. ಎಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಅಂತ ನೋಡೋದಾದ್ರೆ ಆಫೀಸ್ ಆಫ್ ಜನರಲ್ ಮ್ಯಾನೇಜರ್ A&HR ಸೆಕ್ಷನ್, CESC ಕಾರ್ಪೊರೇಟ್ ಆಫೀಸ್, ಮೈಸೂರು. ಇಲ್ಲಿಗೆ ನೀವು ಡಾಕ್ಯುಮೆಂಟ್ ಸೆಲೆಕ್ಷನ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಇಲ್ಲಿ ನೀವು ಹೋಗಬೇಕಾಗತ್ತೆ. ಏನೇನು ಸ್ಟೆಪ್ಸ್ ಇದೆ, ಹೇಗೆ ಅಪ್ಲೈ ಮಾಡಬೇಕು, ಏನು ಎಜುಕೇಷನ್ ಕ್ವಾಲಿಫಿಕೇಷನ್ನು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಹೊಸದಾಗಿ ವಾಟ್ಸಪ್ ಚಾನಲ್ನ ಓಪನ್ ಮಾಡಿದ್ದೀವಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಚಾನಲ್ ಲಿಂಕ್ ಇದೆ. ಇದನ್ನು ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಫಾಲೋ ಕೊಟ್ಕೊಂಡು ಪ್ರತಿದಿನನೂ ಡೀಟೇಲ್ಸ್ನ ನೋಡ್ಕೋಬಹುದು, ಮತ್ತು ವಿಡಿಯೋನು ನೋಡ್ಕೋಬಹುದು. ಇಲ್ಲಿ ಎಷ್ಟೊತ್ತಿಗೆ ಬರುತ್ತೆ ಅಂತ ಡೀಟೇಲ್ಸ್ ಇದೆ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಇಲ್ಲಿಂದ ಶೇರ್ ಕೂಡ ಮಾಡಬಹುದು. ಸೆಲೆಕ್ಷನ್ ಪ್ರೋಸೆಸ್ನ ತಿಳ್ಕೊಂಡ್ವಿ. ಇವಾಗ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಸ್ಟೆಪ್ಸ್ಗಳನ್ನ ನೀವು ಫಾಲೋ ಮಾಡಿ ಏನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ. CESC ಅಂದರೆ ಈಗ ಸೆಸ್ಕಾಮ್ ಏನು ಹೇಳಿದ್ನಲ್ಲ, ಅಲ್ಲಿನ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ನ ಸಂಪೂರ್ಣವಾಗಿ ಓದ್ಕೊಳ್ಳಿ. ಅದು ಎಲ್ಲಿ ಸಿಗುತ್ತೆ ಅಂತ ಮುಂದೆ ತಿಳಿಸ್ಕೊಡ್ತೀನಿ. ಅದು ಓದ್ಕೊಳ್ದೇನೆ ನೀವು ಅಪ್ಲಿಕೇಶನ್ ಹಾಕೋಕೆ ಹೋದರೆ ಏನಾದರೂ ತಪ್ಪಾದರೆ ತಿದ್ದುಪಡಿಗೆ ಅವಕಾಶ ಕೊಡೋದಿಲ್ಲ. ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಮತ್ತು ಅದರಲ್ಲಿ ಓದ್ಕೊಂಡ ನಂತರ ನೋಡ್ಕೊಳ್ಳಿ ಒಂದ್ಸಲ ನೀವು ಎಲಿಜಿಬಿಲಿಟಿ ಕ್ರೈಟೀರಿಯಾ ಮ್ಯಾಚ್ ಆಗ್ತಾ ಇದೆ ನಿಮಗೆ, ನೀವು ಇದಕ್ಕೆ ಹಾಕ್ಬೋದಾ ಅಂತ. ಇಲ್ಲಾಂದರೆ ಸುಮ್ಮನೆ ರಿಜೆಕ್ಟ್ ಆಗುತ್ತೆ, ನಿಮ್ಮ ಪ್ರಯತ್ನ ವ್ಯರ್ಥ ಆಗುತ್ತೆ. ಇದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಅಪ್ಲಿಕೇಶನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಎರಡನ್ನೂ ಕರೆಕ್ಟಾಗಿ ಮೆನ್ಷನ್ ಮಾಡಿ ಮುಂಚೆನೇ ಬರೆದಿಟ್ಕೊಳ್ಳಿ, ಅಥವಾ ಎಲ್ಲಾದರೂ ಕಾಪಿ ಮಾಡಿ ಇಟ್ಕೊಳ್ಳಿ PC ಅಥವಾ ಮೊಬೈಲಲ್ಲಿ ಹಾಕ್ತಾ ಇದ್ರೆ. ಅಂದರೆ ಕಮ್ಯುನಿಕೇಷನ್ ಪರ್ಪಸ್ಸಿಗೆ ಅದನ್ನೇ ಬಳಸ್ತಾರೆ. ಓಕೆನಾ. ಇಮೇಲ್ ID ಮತ್ತು ಮೊಬೈಲ್ ನಂಬರ್ನ. ಮತ್ತು ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರೆ ID ಪ್ರೂಫ್ ಒಂದು, ಏಜಿಗೆ ಒಂದು ಡಾಕ್ಯುಮೆಂಟ್, SSLC ಮಾರ್ಕ್ಸ್ ಕಾರ್ಡ್ ಅದರ ಮಾರ್ಕ್ಸ್ ಕಾರ್ಡು, ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಮಾರ್ಕ್ಸ್ ಕಾರ್ಡ್ಗಳು, ಮತ್ತು ರೆಸ್ಯೂಮೇನು ಇಟ್ಕೊಂಡಿರಿ. ಅಲ್ಲಿ ಕೇಳಿದ್ರೆ ಅಟ್ಯಾಚ್ ಮಾಡಿ, ಇಲ್ಲಾಂದರೆ ಬೇಡ. ಮತ್ತು ಪಾಸ್ಪೋರ್ಟು ಇಟ್ಕೊಂಡು, ಮತ್ತು ಇಫ್ ಎನಿ ಎಕ್ಸ್ಪೀರಿಯನ್ಸ್ ಏನಾರ ಇದ್ದರೆ ಅದನ್ನ ಇಟ್ಕೊಂಡಿರಿ. ಅಲ್ಲಿ ಕೇಳಿರಲ್ಲ, ಮೇ ಬಿ ಇದ್ದರೆ ನಿಮಗೆ ಇಟ್ಕೊಂಡಿರಿ, ಹೆಲ್ಪ್ ಆಗುತ್ತೆ. ಅಪ್ಲಿಕೇಶನ್ ವೆಬ್ಸೈಟ್ ಲಿಂಕ್ ಎಲ್ಲಿ ಸಿಗುತ್ತೆ ಅಂತ ಮುಂದೆ ತಿಳಿಸ್ಕೊಡ್ತೀನಿ. ವಾಟ್ಸಪ್ ಚಾನಲ್ನಲ್ಲಿ ವೆಬ್ಸೈಟ್ನ ಲಿಂಕ್ ಕೊಟ್ಟಿದ್ದೀನಿ. ಮುಂದೆ ಈ ವಿಡಿಯೋದಲ್ಲೂ ತೋರಿಸ್ತೀನಿ, ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೋಬಹುದು. ಆಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ಹೇಳಿದ್ನಲ್ಲ ಅದರೆಲ್ಲದ್ರದ್ದು ಸ್ಕ್ಯಾನಡ್ ಕಾಪಿ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಆನ್ಲೈನ್ ಆಗಿರೋದ್ರಿಂದ ನೀವು ಹಾರ್ಡ್ ಕಾಪಿ ಇಟ್ಕೊಂಡ್ರೆ ಏನು ಉಪಯೋಗ ಇಲ್ಲ. ನೆಸರಿ ಡಾಕ್ಯುಮೆಂಟ್ಸು, ಸರ್ಟಿಫಿಕೇಟ್ಸು, ID ಪ್ರೂಫ್ ಇವೆಲ್ಲದ್ರದ್ದು ಸ್ಕ್ಯಾನಡ್ ಕಾಪಿ ಮೊಬೈಲ್ ಅಥವಾ PC ಯಾವುದ್ರಲ್ಲಿ ಹಾಕ್ತಾ ಇದ್ರೆ ಅಲ್ಲಿ
ಇಟ್ಕೊಂಡಿರಿ. ಓಕೆನಾ. ಇವಾಗ ಹೇಗೆ ಅಪ್ಲಿಕೇಶನ್ ಹಾಕೋದು ಅನ್ನೋದು ತಿಳಿಸ್ಕೊಡ್ತೀನಿ. ಅಲ್ಲಿ ಅಪ್ರೆಂಟಿಸ್ಶಿಪ್ ವೆಬ್ಸೈಟ್ ಇದೆ, ಅಲ್ಲಿ ಲಾಗಿನ್ ಆಗಬೇಕಾಗತ್ತೆ. ಮುಂಚೆ ಹಳೆ ಒಂದು ವೆಬ್ಸೈಟ್ ಇತ್ತು, mhrdnats.gov.in ಅಂತ. ಆ ವೆಬ್ಸೈಟಲ್ಲಿ ಏನಾದರೂ ಆಗಿದ್ರೆ ಈ ಸ್ಟೆಪ್ಸ್ ಬಳಸಬೇಕು. ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. nats.education.gov.in ಇದನ್ನ ಲಿಂಕ್ ಕೊಟ್ಟಿರ್ತೀನಿ ವಾಟ್ಸಪ್ ಚಾನಲ್ನಲ್ಲಿ, ಅಲ್ಲಿಂದ ತಗೊಳ್ಳಿ, ಡಿಸ್ಕ್ರಿಪ್ಷನ್ನಲ್ಲಿದೆ. ಕ್ಲಿಕ್ ಸ್ಟೂಡೆಂಟ್, ಅಲ್ಲಿ ಸ್ಟೂಡೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸ್ಟೂಡೆಂಟ್ ಲಾಗಿನ್ ಆಗಬೇಕು. ಪಾಸ್ವರ್ಡ್ನ ಫರ್ಗಟ್ ಕೊಡಿ, ಯಾಕಂದರೆ ಹಳೆ ವೆಬ್ಸೈಟಲ್ಲಿ ಲಾಗಿನ್ ಆಗಿದ್ರಲ್ಲ, ಫರ್ಗಟ್ ಪಾಸ್ವರ್ಡ್ ಕೊಟ್ಟು ರಿಜಿಸ್ಟ್ರಿ ಇಮೇಲ್ ID ಕೊಟ್ಟರೆ ಆಕ್ಟಿವೇಶನ್ ಲಿಂಕ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಪಾಸ್ವರ್ಡ್ನ ರೀಸೆಟ್ ಮಾಡ್ಕೋಬಹುದು. ಓಕೆನಾ. ಪಾಸ್ವರ್ಡ್ ರೀಸೆಟ್ ಮಾಡಾದ್ಮೇಲೆ ನಿಮಗೆ ಪಾಸ್ವರ್ಡ್ ಗೊತ್ತಿರುತ್ತಲ್ಲ, ಸ್ಟೂಡೆಂಟ್ ಲಾಗಿನ್ ಕೊಟ್ಟು ರಿಜಿಸ್ಟ್ರಿ ಇಮೇಲ್ ID ಮತ್ತು ನ್ಯೂ ಪಾಸ್ವರ್ಡ್, ಹೊಸ ಪಾಸ್ವರ್ಡ್ ಕೊಟ್ಟಿರ್ತೀರ ಅದನ್ನು ಕೊಟ್ಟು ನೀವು ಕಂಪ್ಲೀಟ್ ಮಾಡ್ಬೋದು ಅಪ್ಲಿಕೇಶನ್ ಫಾರಮ್ನ. ಓಕೆನಾ. ಅದಾದ ನಂತರ ಯೂನಿಕ್ ಎನ್ರೋಲ್ಮೆಂಟ್ ನಂಬರ್ ಬರುತ್ತೆ, 12 ಡಿಜಿಟಿಂದು ಎನ್ರೋಲ್ಮೆಂಟ್ ನಂಬರ್ ಅಂತ ಬರುತ್ತೆ. ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಬೇರೆ ಬೇರೆ ನಂಬರ್ ಬರುತ್ತೆ. ಅದನ್ನು ನಿಮಗೆ ಆ ನಂಬರ್ನ ತೆಗೆದಿಟ್ಕೊಳ್ಳಿ, ಯಾಕಂದರೆ ಅಪ್ಲಿಕೇಶನ್ ಸ್ಟೇಟಸ್ ನೋಡೋದಕ್ಕೆ ಇದೇ ಬೇಕಾಗುತ್ತೆ. ಅದನ್ನೇನಾದ್ರು ಮರೆತರೆ ಮತ್ತೆ ವೇಸ್ಟ್ ಆಗುತ್ತೆ ಅಪ್ಲಿಕೇಶನ್ ಹಾಕಿದ್ದು. ಆಫ್ಟರ್ ಕಂಪ್ಲೀಷನ್ ದ ಎನ್ರೋಲ್ಮೆಂಟ್, ಪಾರ್ಟ್ ಬಿ, ಅಂಡರ್ ಅಪ್ಲೈ ಅಗೇನ್ಸ್ಟ್ ಅಡ್ವರ್ಟೈಸ್ಡ್ ವೇಕೆನ್ಸೀಸ್, ಸರ್ಚ್. ಇಲ್ಲೆಲ್ಲ ಕಂಪ್ಲೀಷನ್ ಫಾರ್ಮ್ ಆದಮೇಲೆ ಇದು ಇಲ್ಲಿ ಫಾರ್ಮ್ ಇದೆಯಲ್ಲ, ಅಪ್ಲಿಕೇಶನ್ ಫಾರ್ಮು, ಇದು ನ್ಯಾಟ್ಸ್ ಅಂದರೆ ಅಪ್ರೆಂಟಿಸ್ಶಿಪ್ಪಿಂದು ಆ ವೆಬ್ಸೈಟಿಂದು. ಇಲ್ಲಿ ಅದರಾದ ನಂತರ ಇಲ್ಲಿ ಅಂಡರ್ ಅಪ್ಲೈ ಅಗೇನ್ಸ್ಟ್ ಅಡ್ವರ್ಟೈಸ್ಡ್ ವೇಕೆನ್ಸಿ ಅಂತ ಇರುತ್ತೆ. ಅಲ್ಲಿ ಸರ್ಚ್ ಮಾಡ್ಬೇಕು ನೀವು, ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ ಅಂತ. ಆವಾಗ ಈ ಜಾಬಿಂದ ಅಪ್ಲಿಕೇಶನ್ ಸಿಗುತ್ತೆ. ಓಕೆನಾ. ಅಲ್ಲಿ ನೀವು ಎಲ್ಲ ಫಾರ್ಮ್ನ ಫಿಲಪ್ ಮಾಡ್ಬೋದು, ಮುಂಚೆ ಹೇಳಿದ್ನಲ್ಲ ಆ ಥರ ಸ್ಟೆಪ್ಸಲ್ಲಿ. ಇದು ಹಳೇದ್ರಿಂದ ಹೊಸದಕ್ಕೆ ನೀವೇನಾದರೂ ವೆಬ್ಸೈಟ್ಗೆ ಬರೋದಾದರೆ, ಇದು ಫಸ್ಟ್ ಟೈಮ್ ಹಾಕ್ತಾ ಇದ್ರೆ ನೀವು ವೆಬ್ಸೈಟಲ್ಲಿ ಲಾಗಿನ್ನೇ ಆಗಿಲ್ಲ ಅಂತ ಹೇಳಿದ್ರೆ ಸೇಮ್ ವೆಬ್ಸೈಟೇ, ಅಲ್ಲಿ ಕ್ಲಿಕ್ ಸ್ಟೂಡೆಂಟ್ ಕೊಡಿ, ರಿಜಿಸ್ಟರ್ ಕೊಡಿ ಅಷ್ಟೇ. ಇಲ್ಲಿ ಫರ್ಗಾಟ್ ಪಾಸ್ವರ್ಡ್ ಕೊಟ್ಟು ಆಮೇಲೆ ಪಾಸ್ವರ್ಡ್ ಎಲ್ಲ ಆಕ್ಟಿವೇಶನ್ ಲಿಂಕ್ ಇದೆಯಲ್ಲ ಆ ಥರ ಏನಿಲ್ಲ, ರಿಜಿಸ್ಟರ್ ಕೊಡಿ, ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡಿ. ರಿಜಿಸ್ಟರ್ ಆದಮೇಲೆ ಸ್ಟೂಡೆಂಟ್ ಲಾಗಿನ್ ಕೊಡಿ. ಅಪ್ಲಿಕೇಶನ್ ಫಾರ್ಮ್ ಅಂದರೆ ವೆಬ್ಸೈಟಿನ ಅಪ್ಲಿಕೇಶನ್ ಫಾರಮ್ ಇದು, ಈ ಜಾಬಿಂದಲ್ಲ ಫಸ್ಟು. ಅದನ್ನು ಫಿಲಪ್ ಮಾಡಿದ್ಮೇಲೆ 12 ಡಿಜಿಟ್ ಎನ್ರೋಲ್ಮೆಂಟ್ ನಂಬರ್ ಸಿಗುತ್ತೆ, ಅದನ್ನು ತೊಗೊಳ್ಳಿ. ಎನ್ರೋಲ್ಮೆಂಟ್ ಕಂಪ್ಲೀಟ್ ಆದಮೇಲೆ ಸ್ಟೂಡೆಂಟ್ ಲಾಗಿನ್ನು ಸೇಮ್ ಅಲ್ಲಿ ಸರ್ಚ್ ಮಾಡಬೇಕು, ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ ಅಂತ. ಆಮೇಲೆ ಅಲ್ಲಿ ಅಪ್ಲೈ ಮಾಡ್ಬೋದು ನೀವು ಮುಂಚೆ ಹೇಳಿದ ಸ್ಟೆಪ್ಸ್ ಪ್ರಕಾರ. ಗೊತ್ತಾಯಿತು ಅಂತ ಅನ್ಕೊತೀನಿ. ಇದು ನೋಟಿಫಿಕೇಷನಲ್ಲಿ ಮೆನ್ಷನ್ ಇದೆ, ನೋಟಿಫಿಕೇಷನ್ ಓದ್ಕೊಳ್ಳಿ ಒಂದ್ಸಲ. ನೋಟಿಫಿಕೇಷನ್ ಸಿಗೋದನ್ನು ತಿಳಿಸ್ಕೊಡ್ತೀನಿ. ಉದ್ಯೋಗ ಸ್ಥಳ ಮೈಸೂರು ಕರ್ನಾಟಕದಲ್ಲಿರುತ್ತೆ. ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಹಾಕ್ಕೋಬೇಕು. ಓಪನ್ ಆಗಿದ್ದ ದಿನಾಂಕ 20 ಜನವರಿ 2025, ಕೊನೆಯ ದಿನಾಂಕ 6 ಫೆಬ್ರವರಿ 2025. ಓಕೆನಾ. ಅಫಿಷಿಯಲ್ ನೋಟಿಫಿಕೇಷನ್ ಲಿಂಕ್ ನಾನು ವಾಟ್ಸಪ್ ಚಾನಲ್ನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಅಫಿಷಿಯಲ್ ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೋಬಹುದು. PDF ಡೌನ್ಲೋಡ್ ಮಾಡಿ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ. ನಿಮ್ಮ ಡೈರೆಕ್ಟಾಗಿ PDF ಡೌನ್ಲೋಡ್ ಮಾಡ್ತೀರಾ ಅಂದರೆ ಅದು ಮಾಡ್ಕೋಬೋದು, ಇಲ್ಲ ಈ ಲಿಂಕಿಗೆ ಹೋಗಿ PDF ಡೌನ್ಲೋಡ್ ಮಾಡ್ಕೊತೀರಾ ಅಂದರೆ ಅದನ್ನು ಮಾಡ್ಕೋಬೋದು ನೀವು. ಓಕೆನಾ. ಯಾಕಂದರೆ ಮತ್ತೆ ಎಲ್ಲಿ ಸಿಗ್ತಿಲ್ಲ ಗೂಗಲಲ್ಲಿ ಹುಡುಕ್ತೆ ಅಂತ ಎಲ್ಲ ಹೇಳಬೇಡಿ. ಈ ಥರ ಇದು ವೆಬ್ಸೈಟ್ ಇದೆ ನೋಡಿ, ನಾನು ಕೊಟ್ಟಿನಲ್ಲ ವಾಟ್ಸಪ್ಪಲ್ಲಿ ಲಿಂಕ್ ಕ್ಲಿಕ್ ಮಾಡಿದ್ರೆ ಈ ಥರ ಗೌರ್ಮೆಂಟ್ ವೆಬ್ಸೈಟಿಗೆ ಹೋಗುತ್ತೆ. ಇಲ್ಲಿ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ನೋಟಿಫಿಕೇಷನ್ ಅಂತ ಇದೆಯಲ್ಲ, ಇಲ್ಲಿ ವ್ಯೂ ಬಾರ್ ಡೌನ್ಲೋಡ್, ಇಲ್ಲಿ 375 KB ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಸಿಗುತ್ತೆ ನೋಟಿಫಿಕೇಷನ್ ಒಂದು PDF. ಓಕೆನಾ. ನಾನು ಟೆಲಿಗ್ರಾಮ್ ಚಾನಲ್ನಲ್ಲೂ ಕೊಟ್ಟಿದ್ದೀನಿ, ಅಲ್ಲೇ ಹೋಗಿ ಡೌನ್ಲೋಡ್ ಮಾಡ್ಕೊತೀರಾ ಅಂದರೆ ಎರಡೂ ಮಾಡ್ಕೋಬೋದು. ಲಿಂಕ್ನ ವಾಟ್ಸಪ್ ಚಾನಲಲ್ಲಿದೆ, PDF ಬೇಕು ನಿಮಗೆ ಅಂತ ಹೇಳಿದ್ರೆ ಟೆಲಿಗ್ರಾಮ್ ಚಾನಲ್ನಲ್ಲಿದೆ. ಅಪ್ಲಿಕೇಶನ್ ಆನ್ಲೈನ್, ಅಲ್ಲಿ ಮೇಲ್ಗಡೆ ತೋರಿಸಿದ್ನಲ್ಲ nats.education.gov.in, ಇದನ್ನು ನಾನು ವಾಟ್ಸಪ್ ಚಾನಲ್ನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಹಾಕ್ಕೋಬಹುದು. ಇಲ್ಲ ಅಫಿಷಿಯಲ್ ಡೌನ್ಲೋಡ್ ಮಾಡ್ಕೊತೀರಲ್ಲ ಅದರಲ್ಲೂ ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದಾರೆ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ cesc.mysore.karnataka.gov.in, ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ಸು. ಅಲ್ಲಿಂದನೂ ಹೋಗಿ ನೀವು ಜಾಬ್ ಡೀಟೇಲ್ಸ್ನ ತಿಳ್ಕೊಬಹುದು. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ವಿವರ ನೋಡೋಣ. ಅದಕ್ಕಿಂತ ಮುಂಚೆ ನೆನಪಿಸ್ತಾ ಇದ್ದೀನಿ, ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಮಗೂ ವಿಡಿಯೋ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಸಿಗುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂದರೆ ಅಂಥವ್ರಿಗೆ ಈ ಜಾಬ್ನ, ಈ ವಿಡಿಯೋಸು, ಈ ಚಾನಲ್ನ ಶೇರ್ ಮಾಡಿ, ಅವರಿಗೂ ಕೂಡ ಜಾಬ್ ಹುಡುಕೋಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ಹುದ್ದೆಗೆ ಇಂಜಿನಿಯರಿಂಗ್ ಅಂದರೆ BE ಅಥವಾ BTech ಆಗಿರಬೇಕು. ಡಿಪ್ಲೊಮೊ ಅಪ್ರೆಂಟಿಸ್ ಹುದ್ದೆಗೆ ಡಿಪ್ಲೊಮೊ ಆಗಿರಬೇಕಾಗತ್ತೆ ಆಬ್ವಿಯಸ್ಲಿ. ನಾನ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ಹುದ್ದೆ ಆದರೆ BCom, BBA, BA, BCA ಮತ್ತು BSc ಇದಿಷ್ಟು ಆದವರು ಅಪ್ಲಿಕೇಶನ್ನ ಹಾಕ್ಕೋಬಹುದು.
ಓಕೆನಾ? ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಳ್ಳಿ, ಅದರಲ್ಲೆಲ್ಲ ಡೀಟೇಲ್ಸು ಮೆನ್ಷನ್ ಮಾಡಿದ್ದಾರೆ. ಏನಾದ್ರು ಸಣ್ಣ ಪುಟ್ಟ ಡೀಟೇಲ್ಸ್ ಡೌಟ್ಸ್ ಬಂದರೆ ಕೇಳಿ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ.